ಹಾಯ್, ಇದು ವೆಡ್ನೆಸ್ಡೇ ಈವ್ನಿಂಗ್. ಇನ್ನೇನು 3-4 ಡೇಸಲ್ಲಿ ಆರ್ವಿಗೆ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಆರ್ವಿ ಅವ್ಯನ್ 3 ಜನ ಇಂಡಿಯಾಗೆ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ಗೆ ಇವಾಗ ರಜೆ ಇಲ್ಲ, ಸೊ ಅವರು ನೆಕ್ಸ್ಟ್ ಮಂತ್ ಬರ್ತಾರೆ. ವಾಪಸ್ ಬರುವಾಗ ಎಲ್ಲರೂ ಒಟ್ಟಿಗೆ ಬರ್ತೀವಿ. ನಮ್ಮನ್ನು ಶಾಪಿಂಗ್ ಕರ್ಕೊಂಡು ಹೋಗೋದಕ್ಕೂ ಅವರಿಗೆ ರಜೆ ಇರಲಿಲ್ಲ. ಸೊ ಡ್ಯೂಟಿ ಮುಗಿಸಿ ಬಂದಮೇಲೆ ಈವ್ನಿಂಗ್ ಟೈಮಲ್ಲಿ ಒಂದೊಂದು ಕಡೆ ಒಂದೊಂದು ದಿನ ಹೋಗಿ ಶಾಪಿಂಗ್ ಮುಗಿಸಿದ್ವಿ. ಇವತ್ತು ಮನೆ ಹತ್ರನೇ ಇರೋ ಒಂದು ಶಾಪ್ಗೆ ಹೋಗಿದ್ವಿ. ಆರ್ವಿಗೆ ಡೈಲಿ ವೇರ್ಸ್ಗೆ ಬಟ್ಟೆಗಳು ಬೇಕಿತ್ತು, ಸೊ ಹೋಗಿ ತೊಗೊಂಡು ಬಂದ್ವಿ. ಮನೆಗೆ ಬಂದಮೇಲೆ ನೂನಿಂದ ಜಾಗ್ರಿ ಪೌಡರ್, ಹಾಲು ಎಲ್ಲ ಆರ್ಡರ್ ಮಾಡಿಕೊಂಡೆ. ಹಸ್ಬೆಂಡ್ ರಾತ್ರಿಗೆ ನನಗೆ ರಾಗಿ ಮಾಲ್ಟ್ ಮಾಡಿಕೊಡು ಸಾಕು ಅಂತಂದಿದ್ರು. ಬಟ್ ಹಾಲು, ಜಾಗ್ರಿ ಪೌಡರ್ ಎಲ್ಲ ಖಾಲಿ ಆಗಿತ್ತು. ಸೊ ನೂನಲ್ಲಿ ಆರ್ಡರ್ ಮಾಡಿದರೆ 5-10 ಮಿನಿಟ್ಸ್ಗೆಲ್ಲ ಡೆಲಿವರಿ ಮಾಡ್ತಾರೆ. ಸೊ ಅದನ್ನು ತರಿಸಿ ಅವರಿಗೆ ರಾಗಿ ಮಾಲ್ಟ್ ಮಾಡಿಕೊಟ್ಟು ನಾನು ಶವರ್ಮ ಆರ್ಡರ್ ಮಾಡಿಕೊಂಡೆ. ಯಾಕಂದರೆ ಆರ್ವಿ ನನಗೆ ಮೊಸರು ಮತ್ತು ಅನ್ನ ಬೇಕು ಅಂತಂದ್ಲು. ಮಧ್ಯಾಹ್ನ ಮಾಡಿರೋ ಅನ್ನ ಸ್ವಲ್ಪ ಇತ್ತು, ಅವಳಿಗೆ ಆಗೋಷ್ಟೇ ಇತ್ತು. ಸೊ ಅವಳಿಗೆ ಅನ್ನ, ಮೊಸರು ಮತ್ತು ಎಗ್ ಕೊಟ್ಟು ಅವಳದ್ದು ಊಟ ಮುಗೀತು. ಮತ್ತು ನನಗೊಬ್ಳಿಗೆ ಏನು ಅಡುಗೆ ಮಾಡಿಕೊಡೋದು ಅಂತ ಹೇಳಿ ನಾನು ಶವರ್ಮ ಆರ್ಡರ್ ಮಾಡಿಕೊಂಡೆ. ಆರ್ವಿಗೆ ಶವರ್ಮ ಇಷ್ಟ ಆಗಲ್ಲ, ಸ್ಪೈಸಿ ಇರುತ್ತೆ ಅಂತೇಳಿ ಅವಳು ತಿನ್ನಲ್ಲ. ಹಾಗೆ ಮಗುಗೆ ರಾಗಿ ಸರಿ ಮಾಡಿಕೊಟ್ಟೆ. ಎಲ್ಲರದ್ದು ಊಟ ಮುಗೀತು. ಹಾಗೆ ಇವಾಗ ನನಗೆ ಯೂಟ್ಯೂಬಲ್ಲಿ ಅಷ್ಟು ಆ್ಯಕ್ಟಿವ್ ಆಗಿರೋದಕ್ಕಾಗ್ತಿಲ್ಲ, ಹಾಗಂತ ಯೂಟ್ಯೂಬ್ನ ಸ್ಟಾಪ್ ಮಾಡೋದಕ್ಕೂ ಮನಸ್ಸಿಲ್ಲ. ಸೊ ಇನ್ನು ಮುಂದೆ ಈ ಥರ ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಾಳೆ ಬ್ರೇಕ್ಫಾಸ್ಟ್ಗೆ ಆಲೂ ಪರಾಟ ಮಾಡೋದಕ್ಕೆ ಆಲೂ ಕೂಡ ತರಿಸಿದ್ದೆ. ಅದನ್ನು ಇವಾಗಲೇ ಬೇಯಿಸಿ ಇಟ್ಬಿಡ್ತೀನಿ. ಯಾಕಂದರೆ ಬೆಳಿಗ್ಗೆ ಬೇಗ ಆರ್ವಿಗೆ ಸ್ಕೂಲಿಗೆ ಹೋಗಬೇಕು, ಜೊತೆಗೆ ಹಸ್ಬೆಂಡ್ಗೂ ಬೆಳಿಗ್ಗೆ ಬೇಗ ಡ್ಯೂಟಿಗೆ ಹೋಗಬೇಕು. ಅಷ್ಟು ಬೇಗ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಇವಾಗ ಆಲೂ ಬೇಯಿಸಿಟ್ಟು ಗ್ರೀನ್ ಚಟ್ನಿಗೆ ಕೊರಿಯಂಡರ್ ಲೀವ್ಸ್ ಮತ್ತು ಮಿಂಟ್ ಲೀವ್ಸ್ ಎಲ್ಲ ವಾಶ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ರೆಡಿ ಮಾಡಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೊಂಡೆ.